ರಮ್ಯಾ ನಾಯರ್ ಮೇಕಪ್ ಅಕಾಡೆಮಿ ವಿರುದ್ಧ ಬ್ಯೂಟಿಷಿಯನ್ ಮಹಿಳೆಯರ ಸಂಘ ಹಣ ಸುಲಿಗೆ ಆರೋಪ ಮಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಇದೀಗ ಈ ವಿಚಾರವಾಗಿ ಸ್ವತಃ ರಮ್ಯಾ ನಾಯರ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಶಿವಮೊಗ್ಗ ಮೂಲದ ರಮ್ಯಾ ಎಂಬ ಯುವತಿ ಮೇಕಪ್ ಅಕಾಡೆಮಿ ಆರಂಭಿಸಿ ಕೇವಲ 8 ದಿನಗಳ ಕ್ರ್ಯಾಶ್ ಕೋರ್ಸ್ ಮೂಲಕ ಬ್ಯೂಟಿಷಿಯನ್ ಹಾಗೂ ಮೇಕಪ್ ತರಬೇತಿ ನೀಡುತ್ತಾ ಇದ್ದಾರೆ. ₹7,200 ಫೀಸ್ನೊಂದಿಗೆ ಪ್ರಸಾರ ಮಾಧ್ಯಮಗಳಲ್ಲಿ ಆಕರ್ಷಕ ಜಾಹೀರಾತು ಮೂಲಕ ಮಹಿಳೆಯರನ್ನ ಸೆಳೆದು ಸುಲಿಗೆ ಮಾಡ್ತಾ ಅಂತ ಬ್ಯೂಟಿಷಿಯನ್ ಮಹಿಳೆಯರ ಸಂಘ ಆರೋಪಿಸಿದೆ. ಇದಕ್ಕೆ ರಮ್ಯಾ ನಾಯರ್ ಅವರು ಸ್ಪಷ್ಟನೆ ನೀಡಿದ್ದು, ಅವರ ಮಾನಹರಾಜಿಗೆ ಯಾವೆಲ್ಲ ರೀತಿಯ ಪ್ಲಾನ್ ಮಾಡಿದ್ದಾರೆ ಎಂಬ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಇದು ಬಡವರ ಹೆಣ್ಣು ಮಗಳು ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ನನ್ನನ್ನ ತಲೆ ಎತ್ತಿ ನೋಡದಂತೆ ಮಾಡುವಂತಹ ಕುತಂತ್ರ ಇದು ಅಂತ ರಮ್ಯಾ ನಾಯರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಮಸ್ಕಾರ. ನನಗೆ ನ್ಯಾಯ ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನು ಅಂದ್ರೆ, ನನಗೆ ತಿಳಿದಂತೆ ನನಗೆ ಕೆಲವೊಂದು ನ್ಯೂಸ್ ಚಾನೆಲ್ಗಳಲ್ಲಿ ನನ್ನ ಒಂದು ವಿಡಿಯೋಸ್ ನ ಬರ್ತಾ ಇದ್ದಾರೆ, ಮೋಸ ಮಾಡಿದ್ದಾರೆ. ರಮ್ಯಾ ನಾಯರ್ ಶಿವಮೊಗ್ಗದಿಂದ ಬಂದು ಮೋಸ ಮಾಡಿದ್ದಾರೆ, 8 ದಿವಸ ಅಂತ ಕ್ಲಾಸ್ ನ ತಗೊಂಡು ಸ್ಟೂಡೆಂಟ್ಸ್ ಗಳಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದು, ನನ್ನ ಸ್ಟೂಡೆಂಟ್ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರಾ, ರಿಜಿಸ್ಟರ್ ಆಗಿದ್ಯಾ, ಅದು ಒಂದು. ನೆಕ್ಸ್ಟ್, ನನ್ನ ಯಾವ ತರ ಅಂದ್ರೆ ಬ್ಯಾಡ್ ಇಮೇಜ್ ನ ಮಾಡಿದ್ದಾರೆ. ನನ್ನ ಈ ಸೊಸೈಟಿ ಮುಂದೆ ತುಂಬಾ ತಲೆ ತಗ್ಸೋ ತರ ಇವರು ಮಾಡಿಟ್ಟಿದ್ದಾರೆ. ನಂತರ ಈಗ ಆಡಿಯೋಗಳನ್ನ ಹಾಕ್ತೀನಿ. ಏನು ಅಂತ ಅಂದ್ರೆ, ಈಗ ನಾನು ಇದು ವಿವಾದ ಬಂದ್ಬಿಟ್ಟು 8 ಡೇಸ್ ನ ಕ್ಲಾಸ್ ಮಾಡ್ತಾ ಇದ್ದಾರೆ. ನಾನು 1 ತಿಂಗಳು ಕ್ಲಾಸ್ನು ಮಾಡ್ತಾ ಇದ್ದೀನಿ. 8 ಡೇಸ್ ಬಂದ್ಬಿಟ್ಟು 1 ತಿಂಗಳು ಕಲಿಯಕ್ ಆಗಲ್ಲ, ಕಲ್ತಿರ್ತಾರೆ, ಅರ್ಧಂಬರ್ಧ ಕಲ್ತಿರ್ತಾರೆ ಅಂತವ್ರಿಗೆ 8 ಡೇಸ್ ಅಂತ ಪ್ರತಿ ಒಂದು ವಿಡಿಯೋದಲ್ಲೂ ಹಾಕಿರ್ತೀನಿ. ಮತ್ತೆ ಇವರು ಯಾವ ತರ ನನ್ನ ಪೋಟ್ರೆ ಮಾಡಿದ್ದಾರೆ ಅಂದ್ರೆ, ನಾನು ಮೋಸ ಮಾಡಿದ್ದೀನಿ ಅನ್ನೋಕೆ ಒಂದು ಪ್ರೂಫ್ ಇಲ್ಲ. ನಂಗೆ ಸ್ಟೇಷನ್ ಇಂದ ಫೋನ್ ಮಾಡಿದ್ರು. ನಂಗೆ ಅದಕ್ಕೂ ಮುಂಚೆನೆ ಇವ್ರು ಈ ತರ ಬರ್ತಾರೆ, ಇವ್ರು ಈ ತರ ನನ್ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗಿ ನಾನು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ರಾತ್ರಿ ಹೋಗಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬಂದಿದ್ದೆ. ಬೆಳಗ್ಗೆ ನಂಗೆ ಫೋನ್ ಮಾಡಿದ್ರು, ಹೋಗಿದ್ವಿ. ಹೋದಾಗ ಏನೂ ಇಲ್ಲ, ಅಲ್ಲಿ ಕಂಪ್ಲೇಂಟ್ ನ ತಗೊಂಡಿಲ್ಲ. ಯಾಕೆ ಅಂದ್ರೆ ಸ್ಟೂಡೆಂಟ್ ಕಂಪ್ಲೇಂಟ್ ನ ಕೊಟ್ಟಾಗ ಮಾತ್ರ ಅದನ್ನ ತಗೊಳ್ಳೋದು. ಅದಕ್ಕಿಂತ ಮುಂಚೆ ಯಾರು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಲ್ಲ, ಮುಚ್ಚಳಕ್ಕೆ ಬರ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ನನಗೆ ಯಾವ್ದೇ ತರ ಏನು ಮಾಡಬಾರ್ದು, ನಾವು ಅವ್ರ ಮೇಲೆ ಏನು ಹೋಗ್ಬಾರ್ದು ಅಂತ ಈ ತರ ವಿಡಿಯೋನ ಮಾಡಿ, ಸಿಗ್ನೇಚರ್ ನ ಮಾಡಿ ಕೊಟ್ಟಿದ್ದಾರೆ. ಸೊ ಓಕೆ, ಈಗ ಇವರು ನಮ್ಗೆ ಚಾನಲ್ ಇಂದ ನಮ್ಗೆ ಈ ರೀತಿ ವಿಡಿಯೋಸ್ ನ ಹರಿದಾಡ್ತಾ ಇದೆ. ನಾನ್ ಇವಾಗ ಇಲ್ಲಿ ಏನ್ ನಡೆದಿದೆ, ಏನಾಗಿದೆ ಅಂತ ನಾನು ಹೇಳ್ತೀನಿ. ಈ ಒಂದು ಆಡಿಯೋನ ನೀವು ಕೇಳಿ. 1 ವರ್ಷಕ್ಕೆ 1 ಲಕ್ಷ ತಗೊಳ್ಳೋದು ಕೋರ್ಸ್ಗೆ. ಮಿನಿಮಮ್ 1 ಲಕ್ಷ ಮೇಲ್ಪಟ್ಟನು ನಾನು ತಗೊಳ್ಳೋಂತ ಕೆಪಾಸಿಟಿ ನನ್ನಲ್ಲಿ ಇದೆ. ಯಾಕಂದ್ರೆ ನಾವು ಕಲ್ಸ್ಕೊಡೋ ವಿದ್ಯೆ ಆತರ. ಓಕೆ, ಇವರು ಹೇಳ್ಕೊಡಿ ಮ್ಯಾಮ್, 1 ಲಕ್ಷಕ್ಕಾದ್ರೂ ಹೇಳ್ಕೊಡಿ, 2 ಲಕ್ಷಕ್ಕಾದ್ರೂ ಹೇಳ್ಕೊಡಿ, ಅದು ನಿಮ್ಮ ಕೆಪಾಸಿಟಿ. ಅದು 1 ಲಕ್ಷ ಕೊಟ್ಟು ಕಲಿಯೋಷ್ಟು ಕೆಲವ್ರಿಗೆ ಆಗತ್ತಾ? ನಮ್ಮಂತ ಮಿಡಲ್ ಕ್ಲಾಸ್, ನನ್ನ ಕೈಯಲ್ಲೇ ಆಗಲ್ಲ ಮ್ಯಾಮ್. ಯಾಕಂದ್ರೆ ನಾನು ಮಿಡಲ್ ಕ್ಲಾಸ್ ಇಂದಾನೆ ಬಂದಿರೋದು. 1 ರೂಪಾಯಿಗೂ ಕೂಡ ಮನೆ ಕೆಲಸ ಮಾಡಿ ಈ ಒಂದು ಸ್ಥಾನಕ್ಕೆ ನಾನು ಬಂದಿದ್ದೀನಿ. ನಾನು ಮುಜುಗರ ಪಡಲ್ಲ. ನಾನು ಯಾವ ವಿಡಿಯೋದಲ್ಲೂ ಆದಷ್ಟು ನನ್ನ ಸ್ಟೋರಿನ ಹೇಳ್ಕೊಂಡಿರಲ್ಲ. ನಾನು ನನ್ನ ಜೀವನ ಸ್ಟೋರಿನ ಯಾವ ಒಂದು ವಿಡಿಯೋದಲ್ಲೂ ಹೇಳ್ಕೊಂಡಿರಲ್ಲ. ಬಟ್ ಹೇಳ್ತಾ ಇದ್ದೀನಿ, ನಾನು ಕೂಡ ಮನೆ ಕೆಲಸ ಮಾಡಿ, ಗಾರ್ಮೆಂಟ್ಸ್ ಕೆಲಸ ಮಾಡಿ, ನಮ್ಮ PGಲಿದ್ದು ಈ ಒಂದು ಫೀಲ್ಡ್ಗೆ ಬಂದು ಈ ಮಟ್ಟಕ್ಕೆ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಎಲ್ಲರ ಕೈಯಲ್ಲೂ ಆಗಲ್ಲ ಮ್ಯಾಮ್. ಅಂತವ್ರು ಕೆಲವರು ಏನ್ ಮಾಡ್ತಾರೆ, 6 ತಿಂಗಳು ಕೋರ್ಸ್ ಮಾಡ್ತಾರೆ, ಇನ್ ಕೆಲವರು 3 ತಿಂಗಳು ಕೋರ್ಸ್ ಮಾಡ್ತಾರೆ, ಇನ್ ಕೆಲವರು 1 ತಿಂಗಳು ಕೋರ್ಸ್ ಮಾಡ್ತಾರೆ. ಬಟ್ ಅಲ್ಲೂ ಕಲ್ತು ಅಪ್ಡೇಟ್ ತಗೊಳ್ದೆ ಯಾರಿರ್ತಾರೋ ಅಂತವ್ರಿಗೆ ಅಂತ ನಾವೊಂದು ಡಿಸ್ಕಸ್ ನ ಮಾಡ್ಕೊಂಡು 6 ಮಂತ್ ಒನ್ಸ್ ಏನ್ ಮಾಡ್ತೀವಿ, 8 ಡೇಸ್ ನ ಕ್ಲಾಸಸ್ ನ ಇಲ್ಲ 15 ಡೇಸ್ ನ ಕ್ಲಾಸಸ್ ನ ಮಾಡ್ತಾ ಇರ್ತೀವಿ. ಇದು ಒಂದು ರೀತಿ ಮಾಸ್ಟರ್ ಕ್ಲಾಸ್ ನ ರೀತಿ. ಎಷ್ಟು ಸ್ಪೀಡ್ ಹೋಗುತ್ತೆ ಅಂದ್ರೆ, ಅವರು ಅರ್ಧಂಬರ್ಧ ಕಲ್ತಿರ್ತಾರೆ. ಸೊ ಅವರಿಗೆ ಯೂಸ್ ಆಗೋ ತರ ಪ್ರತಿಯೊಂದು ನೋಟ್ಸ್ ನ ಕೊಡ್ತೀವಿ, ಸ್ಕಿನ್ ಕೇರ್ ಪ್ರತಿಯೊಂದನ್ನು ಕೊಡ್ತೀವಿ. ಬಟ್ ನಿಮ್ಮ ಹತ್ರ ನಮ್ಮ ಸ್ಟೂಡೆಂಟ್ ಯಾರು ಬಂದು ಕಂಪ್ಲೇಂಟ್ ಮಾಡಿದಾರ, ನಂಗೆ ಅದಕ್ಕೆ ಪ್ರೂಫ್ ಬೇಕು. ನೆಕ್ಸ್ಟ್ ಈ ಒಂದು ಆಡಿಯೋನ ಕೇಳಿ. ತಿಂಗಳ ಕೋರ್ಸ್ ಇಲ್ಲ, 3 ತಿಂಗಳ ಕೋರ್ಸ್ ಅಲ್ಲ, ನಾವು 1 ವರ್ಷನೇ ಕೋರ್ಸ್ ಕೊಡೋಣ. 1 ವರ್ಷ ಕೋರ್ಸ್ ಕಲ್ತು 1 ವರ್ಷ ನಮ್ಮಲ್ಲೇ ಕೆಲಸ ಮಾಡಿ 2ನೇ ವರ್ಷಕ್ಕೇನೆ ಅವ್ರ ಕೆಲಸ ಕೊಡ್ಬೇಕು ಅನ್ನೋದು. ನಾನೇ ಆಗ್ಲಿ ಇನ್ನೊಬ್ಬರನ್ನ ಆಗ್ಲಿ 3 ತಿಂಗಳ ಕೋರ್ಸು 6 ತಿಂಗಳ ಕೋರ್ಸು ಕೊಡಂಗಿಲ್ಲ. ಅದ್ರಲ್ಲಿ 8 ದಿವಸ ಕೋರ್ಸ್ ಆದ್ರೆ ಇವ್ರನ್ನ ಬೀದಿಗೆ ಎಳಿಲೇಬೇಕು. ಓಕೆ, ನನ್ನನ್ನ ಈ ರೀತಿ ನ್ಯೂಸ್ ಮುಂದೆ ತಂದಿರೋ ನೀವು 3 ತಿಂಗಳು 6 ತಿಂಗಳು ಕೊಡೋ ಹಾಗೆ ಇಲ್ಲ ಅನ್ನೋರ್ನ ತಡೆದಿದ್ದೀರಾ. ನಂಗೆ ಅದಕ್ಕೆ ಪ್ರೂಫ್ ಬೇಕು. ಯಾಕೆ ಅಂದ್ರೆ, ನಿಮ್ಮ ಗ್ರೂಪ್ ಅಲ್ಲಿ ಯಾವುದೇ ಕಾರಣಕ್ಕೂ ಕ್ಲಾಸ್ ವಿರುದ್ಧ ನನ್ನ ಬಿಟ್ಟು ಯಾರು ನೀವು ಹೋಗಿ ವಾಯ್ಸ್ ರೈಸ್ ಮಾಡಿಲ್ಲ. ಫಸ್ಟ್ ನನ್ನ ಮೇಲೆನೆ. ಯಾಕೆ ಬಡವ್ರ ಹೆಣ್ಮಕ್ಳು ಬೆಳಿಲೇಬಾರ್ದ ಮ್ಯಾಮ್? ಓಕೆ, ಇನ್ನೊಂದು ಆಡಿಯೋ ನೋಡೋಣ. ಹೌದು ಮ್ಯಾಮ್, ಏನ್ ಮುಟ್ಟಾಳ್ರು ಅಂತ ಅಂದಿದ್ದಾಳೆ ಇವಳು.
ಮುಟ್ಟಾಳ್ರು ಅಂತ ಹೇಳಿದ್ದಾರೆ. ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ. ಯಾರೋ ನಂಗೆ ಒಂದು ಗ್ರೂಪ್ ಅಲ್ಲಿ ನಂಗೆ ಬಂದ್ರೆ ಗ್ರೂಪ್ ಅಲ್ಲಿ ಕಮೆಂಟ್ ಬರುತ್ತೆ, ಬ್ಯಾಡ್ ಕಮೆಂಟ್. ಸೊ ನನ್ಗೆ ಈ ತರ ಬರ್ತಾ ಇದೆಯಲ್ಲ ಅಂತ ಅನ್ಬಿಟ್ಟು ನಂಗೆ ಅದಾದ್ಮೇಲೆ ಗೊತ್ತಾಯ್ತು ನಿಮ್ಮ ಒಂದು ಟೀಮ್ ಅಂತ, ನೀವು ಟೀಮ್ ಅಲ್ಲಿ ಮಾತಾಡ್ಕೊಂಡಿ ಅಂತ ನಂಗೆ ಆಮೇಲೆ ಗೊತ್ತಾಯ್ತು. ನಾನು ಏನ್ ಹೇಳಿದ್ದೀನಿ ಅಂದ್ರೆ, ಎಲ್ಲಾನು ಹೇಳಿ ಮೋಸ ಮಾಡಿದ್ಯಾ ಅಂತ ಹಾಕಿದಿರಲ್ವಾ, ಯಾರು ದುಡ್ಡಿಸ್ಕೊಂಡು ಮೋಸ ಮಾಡಿದೀನಿ ಅಂತ ಹೇಳ್ತಿರಲ್ಲ, ಮುಟ್ಟಾಳ್ರಾ ಈ ವಿಡಿಯೋ ನೋಡಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಮ್ಯಾಮ್. ಹಂಗಾದ್ರೆ ನೀವು ಆ ಕಮೆಂಟ್ ಹಾಕಿದ್ರಾ? ಮೋಸ ಮಾಡಿರೋದ್ ನೀವು ನೋಡಿದೀರಾ? ನಾನ್ ದುಡ್ಡಿಸ್ಕೊಂಡ್ ತಿಂದಿರೋದ್ ನೀವು ನೋಡಿದೀರಾ? ಸೊ ನೆಕ್ಸ್ಟ್ ಇದಕ್ ನೀವು ಉತ್ತರ ಕೊಡ್ಬೇಕು. ನೆಕ್ಸ್ಟ್ ನೋಡೋಣ. ಹಂಗಾದ್ರೆ 7 days ಅದ್ ಹೆಂಗ್ ಕಳ್ಸ್ತಾಳೆ ಅಂತ ನಾವ್ ಏನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗೇ ನೋಡ್ಬೇಕು. ಸೀಕ್ರೆಟ್ ಆಗಿ ವಿಡಿಯೋ ಮಾಡಿ ಇವ್ಳ ಬಂಡವಾಳನ ಬಯಲ್ ಮಾಡ್ಬೇಕು ಮ್ಯಾಮ್. ಅದೇ ಮಾಡ್ಬೇಕು ಇವಳಿಗೆ. ಸೀಕ್ರೆಟ್ ಆಗಿ ಆಪರೇಷನ್ ಮಾಡ್ಬೇಕಿದ್ದು, ಡೈರೆಕ್ಟ್ಲಿ ಹೋದ್ರೆ ಏನು ಪ್ರಯೋಜನ ಇಲ್ಲ. ಅವಳು ಏನಾದ್ರೂ ಸಮರ್ಥನೆ ಮಾಡ್ಕೋತಾಳೆ. ನೋಡಿ, ನಾವ್ ಹಾಕಿರೋ ಕಮೆಂಟ್ನೇ ಅವಳು ಪ್ರಮೋಷನ್ ಯೂಸ್ ಮಾಡ್ಕೊಂಡಿದ್ದಾಳೆ. ಓಕೆ, ಸೀಕ್ರೆಟ್ ಆಗಿ ಯಾಕೆ ಸೀಕ್ರೆಟ್ ಆಗಿ ಬರ್ಬೇಕು? ಒಂದ್ಸಲ ಸೀಕ್ರೆಟ್ ಆಗಿ ಬಂದ್ರು, ಅದಕ್ಕೆ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಬಟ್ ಅದಕ್ಕೆ ನಂಗೆ ಪ್ರೂಫ್ ಇರ್ಲಿಲ್ಲ, ಯಾಕಂದ್ರೆ ನಮಗೆ ಬೆಂಗಳೂರು ಹೊಸದು ಮ್ಯಾಮ್. ಬಟ್ ಅಲ್ಲಿಂದ ನಮ್ಮ ಪಕ್ಕದೂರಿಂದಾನೇ ಬಂದು ನಮ್ಮೇಲೇನೆ ಇಲ್ಲಿ ಹಾಗೆ ಸಾಧಿಸಿರೋದು. ನಮ್ ಬೆಂಗಳೂರವರು ನಮ್ಗೆ ಹಿಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಶಿವಮೊಗ್ಗದಿಂದ ಬಂದಿರ್ಬೋದು, ನಾನು ಇದೇ ಕರ್ನಾಟಕದವಳೆ ಅಲ್ವಾ. ಸೊ ಈ ಒಂದು ನೆಕ್ಸ್ಟ್ ವಿಡಿಯೋನ ನೋಡೋಣ. ಈ ಒಂದು ಆಡಿಯೋನ ಕೇಳಿ. ಮೇಡಮ್, ಫೇಮಸ್ ಅಂದ್ರೆ ಯಾವ ತರ ಫೇಮಸ್ ಆಗಿದಾರೆ ಮೇಡಮ್? ಒಂಚೂರು ನಮ್ಗೆ ಅರ್ಥ ಆಗಿಲ್ಲ. ಫೇಮಸ್ ಅಂದ್ರೆ ಯಾವ್ದ್ರಲ್ಲ ಫೇಮಸ್ ಆಗಿರೋದು? ನನ್ಗೆ ಯಾಕೋ ಬೇರೆ ತರನೇ ಫೇಮಸ್ ಆಗಿರ್ಬೋದಾ ಅಂತ. ಇದು ಬ್ಯೂಟಿಷಿಯನ್ ಒಂದು ಸಂಘ. ಇದರಲ್ಲಿ ಮಾತಾಡುವಾಗ ನಾವು ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ಯಾವ ತರ ಫೇಮಸ್ ಆಗಿದ್ದಾರೆ? ಓಕೆ, ನಂಗೆ ಯಾಕೋ ಬೇರೆ ತರನೇ ಫೇಮಸ್ ಆಗಿದ್ದಾರೆ. ಯಾವ ತರಮ್ಮ? ನಂಗೆ ಇದಕ್ಕೆ ನೀವು ಸ್ಪಷ್ಟನೆ ಕೊಡ್ಬೇಕು. ವಿತ್ ನಿಮ್ ನಂಬರ್ನು ನಾನು ಮೆನ್ಷನ್ ಮಾಡ್ತೀನಿ, ನಿಮ್ಮ ಹೆಸರು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ನಂಗೆ ಇದೇನು ಈ ಆಡಿಯೋನ ಒಂದು ಉತ್ತರ ಅಂತ ನೀವು ಕೊಡ್ಬೇಕು. ಓಕೆ, ನೆಕ್ಸ್ಟ್. ಅವಳದು ಅಡ್ರೆಸ್ ಕಲೆಕ್ಟ್ ಮಾಡಿ, ಯಾವ ಏರಿಯಾ ಅವಳು ಎಲ್ಲಿ ಇರೋದು ಅಂತ ನಿಜ ಹೋಗ್ಬಿಟ್ಟು ಅವಳಿಗೆ ಇದನ್ನ ರೋಡಲ್ಲಿ ಹಿಡ್ದೆ ಹೊಡೆದ್ಬಿಟ್ಟು ಬರ್ಬೇಕು ಎಲ್ಲಾ ಬ್ಯೂಟಿಷಿಯನ್ ಸೇರಿ. ನಾನು ಅದು ದಂಧೆ ಮಾಡ್ತಾ ಇದ್ದೀನ? ಕೆಟ್ಟದಾಗಿ ಹುಡುಗಿರ್ನ ಕರ್ಕೊಬಂದು ಮೋಸ ಮಾಡ್ತಾ ಇದ್ದೀನ? ನನ್ನ ಬ್ಯೂಟಿಷಿಯನ್ ಎಲ್ಲಾ ಸೇರಿ ರೋಡಲ್ಲಿ ಇಟ್ಕೊಂಡು ಹೊಡಿಯೋದಿಕ್ಕೆ ನಾನೇನಾದ್ರೂ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನ? ಎಜುಕೇಶನ್ ಕೊಡೋದು ನಿಮ್ಮ ಪ್ರಕಾರ ಕೆಟ್ಟ ಕೆಲ್ಸನ? ಎಷ್ಟೋ ಜನ ಕೊಡ್ತಾ ಇದ್ದಾರೆ. ನೀವ್ ಎಷ್ಟೋ ಜನದ ಬಗ್ಗೆ ಮಾತಾಡಿದಿರ, ಅವ್ರದ್ದು ಹಾಕ್ತೀನಿ. ಯಾಕೆ ಅಂದ್ರೆ ಫೇಮಸ್ ಆರ್ಟಿಸ್ಟ್ ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ಅವ್ರ ಜೀವನ ಮಾಡ್ಬಾರ್ದಾ? ಈ ಒಂದು ಆಡಿಯೋನ ಕೇಳಿ. ಹಂಗೆ ಇವ್ರು ಯಾರು ನೋಡ್ರಿ, ಇವಳು ಅವ್ರಲ್ಲ ಅನ್ಸುತ್ತೆ, ಇನ್ನೊಬ್ರು ಅನ್ಸುತ್ತೆ. ನೋಡಿ ಇವ್ರು ಯಾರು ಅಂತ ನೋಡ್ರಿ. ಇಮಿಡಿಯೇಟ್ಲಿ ಪಾರ್ಲರ್ ಓಪನ್ ಮಾಡಕ್ಕೆ ಸಜೆಷನ್ ಕೊಡ್ತಾವ್ರೆ. ಯಾರು ಮಾತಾಡ್ಲಿಲ್ಲ, ಯಾರು ಹೋಗ್ಲಿಲ್ಲ ಅಂದ್ರೆ ಇದೇ ತರ ನಡೀತಾ ಇರ್ತವೆ. ನಂದಾಯ್ತು, ನನ್ ಕೆಲ್ಸ ಆಯ್ತು, ಸಾಕು ಬಿಡು ಅಂತ ಇದ್ರೆ ಹಂಗೆ ಇರ್ತೀರಾ. ನಾವೊಂದ್ ಯಾರೋ ಒಂದ್ 7-8 ಜನ ಮಾತಾಡ್ತೀವಿ, ನಾವ್ 7-8 ಜನ ಹೋಗೋಣ ಅಂತೀವಿ. 300 ಜನ ಇದ್ದೀರಾ, 300 ಜನನು ನಿಮ್ ಅಂದ್ರೆ ಎಲ್ಲ ಸೆಟಲ್, ಯಾರು ಸೆಟಲ್ ಅಲ್ಲ ಅಂತಲ್ಲ. ಆದ್ರೆ ನಾವು ಮುಂದಕ್ಕೆ ಜೀವನಕ್ಕೆ ಅಂತ ಸ್ವಲ್ಪ ಮಾಡ್ಕೊಬೇಕಲ್ವಾ? ಇವಾಗ 15 ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲಿವರೆಗೂ ಮಕ್ಳುಗಳ್ನ ಓದಿಸಿ ಮದ್ವೆಗಳು ಮಾಡಿ ಎಲ್ಲಾ ಮಾಡ್ದು ಅಂದ್ರೆ ಮುಂದಕ್ಕೆ ನಮ್ಮ ಖರ್ಚಿಗೆ ಮಕ್ಳನ್ ಕೈ ಚಾಚ್ಬೇಕಾ? ಯಾಕೆ ಅಂದ್ರೆ ನಾವು ದುಡಿಯಕ್ ಸ್ಟಾರ್ಟ್ ಮಾಡ್ದಾಗಿಂದ ಯಾರನ್ನು ಕೈ ಚಾಚಿರಲ್ಲ, ಈಗ ಚಾಚ್ಬೇಕಾ? ಇವಾಗ ಬಂದು ನಮ್ ಹಿಂದೆ ಮುಂದೆ ಎಲ್ಲ ಇವ್ರುಗಳು ಓಪನ್ ಮಾಡಿ, ಇವಾಗ ನಾನು 50 ರೂಪಾಯಿಗೆ ಐಬ್ರೋ ಮಾಡ್ತೀನಿ ಅಂದ್ರೆ ಇವ್ಳು 20 ರೂಪಾಯಿ 30 ರೂಪಾಯಿಗೆ ಐಬ್ರೋ ಮಾಡ್ತಾರೆ ಅಂದ್ರೆ ಅವ್ರ ಸ್ಟೂಡೆಂಟ್ಸ್ಗಳು ಏನ್ ಆಗ್ಬೇಕು? ಅವಳ ಒಬ್ಳು ಉದ್ಧಾರ ಆಗೋದ್ ನೋಡ್ತಾರೆ, ಆದ್ರೆ ನಾವು ಸಾವಿರಾರು ಜನ ಉದ್ಧಾರ ಆಗೋದ್ ನೋಡ್ರಿ. ಒಬ್ಳು ಉದ್ಧಾರ ಆಗ್ತಾವಳೆ, ಯಾರಿಗೇನ್ ಉದ್ಧಾರ ಮಾಡ್ತಾ ಇಲ್ಲ. ಅವಳ ಕ್ಲಾಸಸ್ ಕೊಡ್ತಾಳೆ ಬಿಡ್ತಾಳೆ, ಆದ್ರೆ ಎಲ್ಲಾರ ಅಂಗಡಿ ಅಕ್ಕಪಕ್ಕ ಬಂದ್ ಹಾಕ್ದಾಗ ನೀವ್ ಹೇಳಿದೀರಾ ಇಲ್ಲಿ. ಯಾಕೆ ಇವಾಗ ನಾನ್ ಕಲಿಸ್ತಾ ಇದ್ದೀನಿ, ಅವರು ನಮ್ಮ ಹತ್ರ ಯಾಕೆ ಕಲಿಯಕ್ ಬರ್ತಾರೆ ಮ್ಯಾಮ್? ಕಲ್ತ್ಬಿಟ್ಟು ಮನೇಲಿ ಕುತ್ಕೊಳ್ಳೋದಕ್ಕ, ಇಲ್ಲ ಅವ್ರ ಜೀವನನ ಸ್ಟಾರ್ಟ್ ಮಾಡೋದಕ್ಕ? ನೀವು ಒಬ್ರು ಎಜುಕೇಶನ್ ಕೊಡೋರಾಗಿ ನಿಮ್ಮ ಸ್ಟೂಡೆಂಟ್ಸ್ ನ ಕರ್ಕೊಂಡು ಕ್ಲಾಸ್ನ ಕಲಿಸಿ ಸುಮ್ನೆ ಮನೇಲಿ ಕೂರ್ಸೋದಕ್ ಕಲಿಸ್ತೀರಾ? ಅವ್ರ ಮುಂದೆ ಜೀವನ ರೂಪಿಸ್ಕೊಳಕ್ ಕಲಿಸ್ತೀರಾ? ನೀವ್ ಹೇಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ದೀರೋ ಹಾಗೆ ನಾವು ಮೊದಲಿಂದಾನೇ 1 year 2 year ಎಕ್ಸ್ಪೀರಿಯನ್ಸ್ ಅಲ್ವಾ? ಯಾಕೆ ನಾವು ಸ್ವತಂತ್ರವಾಗಿ ನಾವು ದುಡಿಬಾರ್ದ ಮ್ಯಾಮ್? ನನಗೆ ಈ ರೀತಿ ಎಲ್ಲ ಯಾಕೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀರಾ? ನಿಮ್ಮ ದುಡಿಮೆ ನೋಡ್ತಾ ಇದ್ದೀರಾ, ನಮ್ಮ ದುಡಿಮೆ ನಾವ್ ಯಾವಾಗ ನೋಡೋದು? ಈಗ ಎಲ್ಲಾರಿಗೂ ಬರತ್ತೆ ಅನ್ವಯಿಸುತ್ತೆ. ಇಲ್ಲಿ ನನ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಯಾಕೆ ಈ ರೀತಿ? ಮತ್ತೆ ಇನ್ನೊಂದು,
ಅಲ್ಲ ಮೇಡಮ್ ಇವ್ಳಗ ಐಬ್ರೋ ಫೇಶಿಯಲ್ ಎಲ್ಲ 4 ತಿಂಗಳಲ್ಲೇ ಕಳ್ಸ್ಕೊಡ್ತಾಳ, ಬೇರೆ ಎಲ್ಲ ಏನಾದ್ರೂ ಕಳ್ಸ್ಕೊಡ್ತಾಳ ಗೊತ್ತಿಲ್ಲ ಮೇಡಮ್. ಇದನ್ನ ಕೇಳ್ಬೇಕಲ್ವಾ? ನಾನು ಇವಾಗ ಮೆಸೇಜ್ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲೇನೆ. ಅಲ್ಲ ತಿಂಗ್ಳಾನ್ಗಟ್ಲೆ ವರ್ಷಾನ್ಗಟ್ಲೆ ಐಬ್ರೋ ಇವೆಲ್ಲ ಹೇಳ್ಕೊಡ್ತಾಳ, ಬೇರೆ ಎಲ್ಲಾನು ಹೇಳ್ಕೊಡ್ತಾಳ. ಇದು ಯಾವ ತರ ಮೀನಿಂಗ್? ಫೇಮಸ್ ಆಗಿದ್ದಾಳೆ, ಯಾವ ತರ ಫೇಮಸ್ ಆಗಿದ್ದಾಳೆ? ಯಾಕೆ? ನೀವು ದೊಡ್ಡವರು ಅಂದ್ಮೇಲೆ ನಾನು ಓಕೆ ಚಿಕ್ಕವಳೆ, ನಿಮ್ಗಿಂತ ಚಿಕ್ಕವಳೆನೆ, ನಿಮ್ ಮಗಳು ತರ ಅನ್ಕೊಳ್ಳಿ. ನಮ್ಮ ಮನೇಲಿ ಒಬ್ರು ಯಾರಿಗಾದ್ರೂ ಈ ತರ ಮಾತಾಡಿದ್ರೆ ನೀವು ಸುಮ್ನೆ ಇರ್ತಾ ಇದ್ರ? ಯಾಕೊಂದ್ ಹೆಣ್ಣು ಹುಡುಗಿ ಬಗ್ಗೆ ಇಷ್ಟು ಚೀಪ್ ಆಗಿ ಮಾತಾಡೋದು ಇದೆಯಾ? ನಿಮ್ಮ ಒಂದು ಗ್ರೂಪ್ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಅಂತ ಮಾಡ್ಕೊಂಡಿರ್ತೀರಾ ಅಂದ್ರೆ, ಒಂದು ಹುಡುಗಿ ಅವಳ ಪಾಡಿಗೆ ಅವಳು ದುಡಿತಾ ಇರೋಂತ ಒಂದು ಹುಡುಗಿ, ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇರೋಂತ ಹುಡುಗಿ ಮೇಲೆ ಈ ರೀತಿ ನೀವು ವಿಷಯನ ಈ ರೀತಿ ಕೆಟ್ಟದಾಗಿ ಮಾತಾಡೋದು ಸರಿನಾ? ಸೊ ನೆಕ್ಸ್ಟ್ ಫಸ್ಟ್ ಅವಳನ್ನ ಹೋಗಿ ಯಾರನ್ನ ಕ್ಲೈಂಟ್ ತರ ಹೋಗಿ ಅವಳ ಹತ್ರ ಸರ್ವಿಸ್ ತಗೊಬೇಕು. ಸರ್ವಿಸ್ ತಗೊಂಡು ಅವಳು ಏನ್ ಮಾಡ್ತಾಳೆ ಹೆಂಗ್ ಮಾಡ್ತಾಳೆ ಅಂತ ತಿಳ್ಕೊಂಬಿಟ್ಟು ಆಮೇಲೆ ನಾವು ಹೋಗ್ಬಿಟ್ಟು ಅವಳ ಮೇಲೆ ಇದನ್ ಮಾಡ್ಬೇಕು, ನಾವು ಅಟ್ಯಾಕ್ ಮಾಡ್ಬೇಕು. ಏನ್ ಮಾಡ್ತಾ ಇದೀಯಾ, ಹೆಂಗೆ ದಿವಸದಲ್ಲಿ ಹೆಂಗ್ ಕಲ್ಸ್ಕೊಡ್ತಾ ಇದೀಯಾ ನೀನು ಅಂತ ಹೇಳ್ಬಿಟ್ಟು ನಾವ್ ಹೋಗಿ ಅವಳನ್ನ ಮಾತಾಡಿ ಇದ್ ಮಾಡ್ಬೇಕು. 8 ದಿವಸದಲ್ಲಿ ಹೆಂಗ್ ಹೇಳ್ಕೊಡ್ತೀನಿ ಅಂತ ಡೈಲಿ ವಿಡಿಯೋ ಹಾಕ್ತೀನಲ್ವಾ ಮ್ಯಾಮ್? ಇದನ್ನ ಎಲ್ಲಾರ್ದು ಅಟ್ಯಾಕ್ ಮಾಡೋದು, ಎಲ್ಲಾರ್ದು ಇದ್ ಮಾಡೋದು, ಅವ್ರವ್ರ ಜೀವನಗಳನ್ನ ಉದ್ಧಾರ ಆಗಕ್ ಬಿಡದೆ ಈ ರೀತಿ ನ್ಯೂಸ್ಗೆ ವಿಷಯನೇ ಇಲ್ದಿರೋದು ಸುಳ್ಳು ಸುಳ್ಳು ಸುದ್ದಿ ಹಾಕಿ ಈ ತರ ಹೆಣ್ಣು ಮಕ್ಕಳು ಜೀವನ ಹಾಳು ಮಾಡೋದೇ ಈ ಒಂದು ಸಂಸ್ಥೆಯ ಕೆಲ್ಸನ ಮ್ಯಾಮ್. ನೆಕ್ಸ್ಟ್ ಅವಾಗ ಇಡೀ ಫೋಟೋಸ್ ವಿಡಿಯೋಸ್ ಎಲ್ಲ ವೈರಲ್ ಮಾಡಿದ್ರೆ ಅಂತವ್ರೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರ್ತಾರೆ ಟ್ರೈನಿಂಗ್. ಫೋಟೋಸ್ ವಿಡಿಯೋಸ್ನ ಏನು ನೀವು ಪಬ್ಲಿಕ್ಗೆ ಹಾಕಿದೆ ಇವರು ಕಂಟ್ರೋಲಿಗೆ ಬರ್ತಾರೆ. ಪ್ರತಿಯೊಬ್ಬರಿಗೂ ಹೋಗಿ ಎಲ್ಲಾ ಬ್ಯೂಟಿಷಿಯನ್ಗೂ ಎಷ್ಟೊಂದ್ ಹತ್ರ ತುಂಬಾ ಕೆಟ್ಟದಾಗಿ ನಡೀತಾ ಇದೆ, ಅದು ನಿಮಗೂ ಗೊತ್ತು. ಯಾಕೆ ತಡಿತಾ ಇಲ್ಲ ನೀವು? ಓಕೆ, ಈಗೆಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಲ್ವಾ ಕೆಲ್ಸದ್ದೇ ಅಂತ ಅಂದ್ರೆ ನಮ್ಮ ಹೋಗ್ತಾ ಇರುವಂತ ಜಾಗಗಳು ಸರಿ ಇಲ್ಲ, ಈ ತರ ಎಷ್ಟೋ ಕಂಪ್ಲೇಂಟ್ಗಳು ಬರ್ತಾ ಇದೆ. ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿರುತ್ತೆ. ಅವಾಗ ಇಡೀ ಫೋಟೋಸ್ ವಿಡಿಯೋಸ್ ಎಲ್ಲ ವೈರಲ್ ಮಾಡಿದ್ರೆ ಅಂತವ್ರೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರ್ತಾರೆ ಟ್ರೈನಿಂಗ್ ಕೊಡೋದಿಕ್ಕೆ. ಯಾವ ತರ ನೀವು ಫೇಮಸ್ ಮಾಡ್ತಾ ಇದ್ದೀರಾ ಮ್ಯಾಮ್? ಯಾವ ತರ ಇಷ್ಟು ಒಂದು ಹುಡುಗಿ ಸುಲಿಗೆ ಮಾಡಿ ತಗೊಳ್ತಾ ಇದ್ದಾಳೆ ಅಂತನ? ಅದು ಆ ನ್ಯೂಸ್ ಚಾನಲ್ ಅಲ್ಲಿ ಸುಲಿಗೆ ಅನ್ನೋದು ಒಂದು ಮೀನಿಂಗ್ ಗೊತ್ತಾ ನಿಮಗೆ? ಸುಲಿಗೆ ಅಂತ ಏನಕ್ಕೆ ಹೇಳ್ತಾ ಇದ್ದೀರಾ? ಯಾರು ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನೆಕ್ಸ್ಟ್ ಅವಳು ಇದೇ ತರ ಶಿವಮೊಗ್ಗದಲ್ಲಿ ಎಲ್ಲಾ ಜನಗಳಿಗೂ ಡೈವರ್ಟ್ ಮಾಡಿ ಅಲ್ಲಿ ಫೇಮಸ್ ಆಗಿ ಈಗ ಬೆಂಗಳೂರಲ್ಲಿ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿರೋದು ಮೇಡಮ್. ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಇದೇ ತರ ಎಲ್ಲಾರ್ಗು ಲೆಕ್ಚರ್ ಕೊಡ್ತಿರ್ತಾಳೆ, ಬಿಟ್ಟಿ ಲೆಕ್ಚರ್. ಯಾರಿಗೆ ನಾನು ಬಿಟ್ಟಿ ಲೆಕ್ಚರ್ ಕೊಟ್ಟಿದ್ದೀನಿ ಮ್ಯಾಮ್? ಶಿವಮೊಗ್ಗದಿಂದ ಯಾಕೆ ಬೆಂಗಳೂರಿಗೆ ಬಂದು ನಾನು ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಬಾರ್ದಾಗಿತ್ತ? ಯಾರು ನಿಮಗೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಬಂದು ಹೇಳಿದ್ದಾರೆ. ಅಂದ್ರೆ ಡೈವರ್ಟ್ ಅಂದ್ರೆ ಏನು? ಓ, ಕರೆಕ್ಟ್ ಆಗಿ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಹೋಗೋಣ, ವರ್ಕ್ ಮಾಡೋಣ, ನಾವೆಲ್ಲರೂ ಜೊತೆಗೆ ಬೆಳೆಯೋಣ ಅನ್ನೋದು ಡೈವರ್ಟ್. ಅಂದ್ರೆ ನಾವು ಮಾತ್ರ ಬೆಳೆಯೋಣ, ನಾವು ಮಾತ್ರ ಲಕ್ಷಾಂತರ ರೂಪಾಯಿ ಕೊಟ್ಟು ದುಡಿಯೋಣ ಅನ್ನೋದು ಯಾವ ತರ ಅರ್ಥ? ಸೊ ಓಕೆ, ನೆಕ್ಸ್ಟ್ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದು ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿರೋದು ಪಬ್ಲಿಸಿಟಿಗೋಸ್ಕರ ಈ ತರ ಮಾತಾಡುತ್ತೆ. ಪಬ್ಲಿಸಿಟಿಗೋಸ್ಕರ ಈ ತರ ಮಾತಾಡುತ್ತೆ. ಪಬ್ಲಿಸಿಟಿ ಮಾಡೋದಿದ್ರೆ ನಾವ್ ಯಾವ ತರನಾದ್ರೂ ಮಾಡ್ಬೋದು, ಹೌದಾ? ನಾನು ವೇ ಆಫ್ ಹೋಗ್ತಾ ಇರೋ ದಾರಿ ಬಂದು ರೈಟ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ನಾನ್ ಬೆಳೆದ್ ಬಂದಿರೋ ಒಂದು ದಾರಿಲಿ ತುಂಬಾ ಕಷ್ಟಗಳನ್ನ ನಾನು ನೋಡಿರ್ತೇನೆ. ಆ ರೀತಿ ಬೇರೆ ಹೆಣ್ಣು ಮಕ್ಕಳಿಗೆ ಆಗ್ಬಾರ್ದು. ಇದು ಯಾವುದೇ ತರ ಸಮಾಜ ಸೇವೆ ಅಲ್ಲ. ನಾನ್ ಸಮಾಜ ಸೇವೆ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ. ಯಾಕಂದ್ರೆ ನಾನು ಇನ್ನು ನನ್ನ ಜೀವನನ ಕಟ್ಕೊಳ್ತಾ ಇರೋದ್ರಿಂದ ನಾನು ಬರುವಂತ ದಾರಿಲಿ ಯಾರಿಗೆಲ್ಲ ಆಗ್ಬೋದು ನನ್ನ ಕೈಯಲ್ಲಿ ಸಹಾಯ ಅಲ್ಲ. ನನ್ನ ಕೈಯಲ್ಲಿ ಎಜುಕೇಶನ್ ಯಾವ ರೀತಿ ಪ್ರಾಪರ್ ಆಗಿ ಕೊಡ್ಬೋದು, 1 ಮಂತ್ ಇದೆ, 15 ಡೇಸ್ ಇದೆ, 8 ಡೇಸ್ ಇದೆ. ಸೊ ಈ ರೀತಿ ನಾನು ಒಂದು ಎಜುಕೇಶನ್ ನ ಕೊಡ್ತಾ ಇದ್ದೀನಿ. ಇದು ಯಾವ ತರ ನಿಮಗೆ ಫೇಮಸ್ ಆಗುತ್ತೆ, ಲೆಕ್ಚರರ್ ಆಗುತ್ತೆ? ಯಾವ ತರ ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ನೋಡೋಣ. ಸವಿತಾ ಮೇಡಮ್, ಇದು ಕದ್ರಿನಹಳ್ಳಿಯಲ್ಲಿ ಇರೋದು ಪಾರ್ಲರ್, ಟ್ರೈನಿಂಗ್ ಕೊಡೋದು ಬನಶಂಕರಿ ಕದ್ರಿನಹಳ್ಳಿ ಇರೋದು. ಈ ಕಡೆಗೆ ನಮ್ಮನೆ ಕಡೆಗೆ ಬರುತ್ತೆ ನೋಡಿ. ಇವರು ಟ್ರೈನಿಂಗ್ ಅದೇ ತುಂಬಾನೇ ಇದಾಗಿ ಕೊಡ್ತಿದ್ದಾರೆ. ಟ್ರೈನಿಂಗ್ ಕೊಟ್ರೆ ತಪ್ಪ, ಕೊಡದೇ ಇದ್ರೆ ತಪ್ಪ, ಇಲ್ಲ ಮೋಸ ಮಾಡಿ ಬದುಕಿದ್ರೆ ಸರಿನಾ? ನಂಗೆ ಈ 3ಕ್ಕೂ ಒಂದು ಉತ್ತರ ಬೇಕು ನಿಮ್ಮಿಂದ ಈ ಒಂದು ವಿಡಿಯೋಗೆ. ನೆಕ್ಸ್ಟ್,
ಈಗ ನಂದ್ ಹೇಳಿದ್ರೆ 8 ದಿವಸ ಅದು ನಾವು ನ್ಯೂ ಬ್ರಾಂಚ್ ಮಾಡಿದೀವಿ ಅಂತ. ಈ ಗ್ರೂಪ್ ಅಲ್ಲಿ ಇರೋರು ಮಾತ್ರ ಬದುಕ್ಬೇಕಾ? ಬೇರೆಯವರೆಲ್ಲ ಪಾರ್ಲರ್ ನಡ್ಸೋರು ಜೀವನ ಮಾಡ್ಲೇಬಾರ್ದ? ಅವ್ರು ಕೋರ್ಸ್ ಕೊಟ್ರೆ ಯಾವ ತರ ಪ್ರಾಬ್ಲಮ್ ಆಗತ್ತೆ ನಿಮ್ಮ ಒಂದು ಗ್ರೂಪ್ಗೆ? ಇವಾಗ ಕೋರ್ಸ್ ಕೊಡ್ತಾ ಇರೋದೇ ಮುಂದೆ ಬರ್ತಾ ಇರೋಂತ ಜನಕ್ಕೆ, ಎಷ್ಟೋ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಈಗ ಮೇಕಪ್ ಫೀಲ್ಡ್ ಇದೆ, ಬೇರೆ ಎಂತ ಫೀಲ್ಡ್ಗಳಿದೆ, ಅದಕ್ಕೆ ಚೂಸ್ ಮಾಡ್ಕೊಳ್ತಾರೆ. ಇವಾಗ ನಾವು ಒಂದು ಕಾಲೇಜಿಗೆ ಹೋಗ್ತೀವಿ ಅಂದ್ರೆ ಈ ಫೀಲ್ಡ್ ನ ನಾವು ಚೂಸ್ ಮಾಡ್ಕೊಂಡು ಹೋಗ್ತೀವಿ. ಆ ತರ ಎಷ್ಟೋ ಜನಗಳಿದ್ದಾರೆ. ಅದಕ್ಕೆ ನಾವು ಒಂದು ಮೆಂಟರ್ ಆಗಿ ನಾವು ನಿಂತಿರ್ತೀವಿ. ಸೊ ನನಗೆ ಟಾರ್ಗೆಟ್ ಮಾಡಿದ್ರೆ ಈಗ ಬೇರೆಯವ್ರಿಗೂ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಆಡಿಯೋದಲ್ಲೂ ಇದೆ, ಯಾರು ದುಡಿದು ತಿಂತಾ ಇದಾರೋ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಓಕೆ, ಒಂದು ಇದೆ, ಇದ್ರಲ್ಲಿ ಯಾವುದೇ ತರ ಅವರು ದುಡಿತಾ ಇಲ್ಲ, ಮೋಸ ಮಾಡ್ತಾ ಇರೋ ಅಂತ ನೀವು ಮಾಡ್ತಾ ಇಲ್ಲ. ಯಾರು ದುಡ್ಕೊಂಡು ತಿಂತಾ ಇದ್ದಾರೆ, ಯಾವ ಪಾರ್ಲರ್ ಓಪನ್ ಮಾಡಿದ್ದಾರೆ ಅಂತವ್ರಿಗೆ ಇದ್ ಮಾಡ್ತಾ ಇದ್ದೀರಾ. ಇದ್ ಯಾವ ತರ ನ್ಯಾಯ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಹೋಗೋಣ. ಒಂದು ಗ್ರೂಪ್ ಅಂತ ಅಂದ್ರೆ ID ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹೌದಾ? ಸೊ ಇದು ಒಂದು ಮೇನ್ ಆಗಿರೋರು ಒಂದು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಯಾರು ಹೊಸದಾಗಿ ಸೇರಿದ್ದೀರಾ ಅವ್ರ ಹತ್ರ ಐಡಿ ಪ್ರೂಫ್ ಇಲ್ಲಾದ್ರೂ ಪರವಾಗಿಲ್ಲ, ನಾವು ಯಾವ್ದೋ ಒಂದು ಐಡಿ ಪ್ರೂಫ್ ಕೊಡ್ತೀವಿ. ಯಾಕಂದ್ರೆ ಅಲ್ಲಿ ಐಡಿ ಹಾಕೊಂಡು ಹೋದ್ರೇನೆ ಒಳ್ಳೇದು. ನಾವೇ ತಗೊಂಡ್ ಬರ್ತೀವಿ, ಹಾಕೊಂತೀವಿ, ತೊಂದ್ರೆ ಏನಿಲ್ಲ. ಇದು ಯಾವ ತರ ಮ್ಯಾಮ್? ID ಕಾರ್ಡ್ ನಿಮ್ದ ಒಂದು ಸಂಸ್ಥೆ ಇದೆ, ಓಕೆ. ಇದ್ರ ಬಗ್ಗೆ ನೀವು ಇದ್ ಮಾಡ್ತಾ ಇದ್ದೀರಾ, ನಿಮ್ಮ ಸಂಸ್ಥೆನ ಗ್ರೋ ಅಪ್ ಮಾಡ್ಕೊಳ್ತಾ ಇದ್ದೀರಾ, ಓಕೆ ಮ್ಯಾಮ್. ಇದು ID ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಇದು ಯಾವ ತರ? ಹೊಸೊಬ್ರು ಬನ್ನಿ, ನಿಮಗೆ ನಾವೊಂದು ID ಕಾರ್ಡ್ ಕೊಡ್ತೀವಿ, ಅದು ನಿಮ್ದು ಹೆಸರಿಲ್ಲ ಅಂದ್ರೂ ನೀವು ಹಾಕೊಂಡು ತೋರಿಸಿ ಅನ್ನೋದು ಯಾವ ತರ ನ್ಯಾಯ ಅಲ್ವಾ? ಮತ್ತೆ ಆ ಒಂದು ನ್ಯೂಸ್ ಚಾನೆಲ್ಗಳಲ್ಲೂ ಆ ಒಂದು ID ಕಾರ್ಡ್ ನ ಫೋಕಸ್ ಮಾಡಿರೋರು ನಿಮ್ಮ ಹೆಸರು ಇದೇನಾ ಕರೆಕ್ಟಾ ಅಂತ ಯಾಕೆ ಚೆಕ್ ಮಾಡಿಲ್ಲ? ಬಿಡಿ, ಅವ್ರು ಚೆಕ್ ಮಾಡಕ್ ಆಗಲ್ಲ ಅನ್ಸತ್ತೆ. ಯಾಕಂದ್ರೆ ರಮ್ಯಾ ನಾಯರ್ ಶಿವಮೊಗ್ಗದಿಂದ ಬಂದಿದ್ದಾರೆ ಅನ್ನೋರು ಮೋಸ ಮಾಡಿದಾರೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಪರಿಜ್ಞಾನನೇ ಇಲ್ದಿರೋರು ನಿಮ್ ಬಗ್ಗೆ ಅದ್ಯಾವ ತರ ಅವರು ಚೆಕ್ ಮಾಡ್ತಾರೆ? ಚೆಕ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ಅವಳದು ಅಡ್ರೆಸ್ ಕಲೆಕ್ಟ್ ಮಾಡಿ, ಯಾವ ಏರಿಯಾ ಅವಳು ಇಲ್ಲಿ ಇರೋದು ಅಂತ ನಿಜ ಹೋಗ್ಬಿಟ್ಟು ಅವಳಿಗೆ ಇದನ್ನ ರೋಡಲ್ಲಿ ಹಿಡ್ದೆ ಹೊಡ್ಬಿಟ್ಟು ಬರ್ಬೇಕು ಎಲ್ಲಾ ಬ್ಯೂಟಿಷಿಯನ್ ಸೇರಿ. ಇದು ನನ್ನ ಒಂದು ಲಾಸ್ಟ್ ಆಗಿರುತ್ತೆ. ಇನ್ನು ಕೇಳ್ತಾ ಹೋದ್ರೆ ತುಂಬಾ ವಿಚಾರಗಳಿದೆ, ನಾನು ಎಲ್ಲಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಮೇನ್ ಆಗಿರೋದೊಂದು ವಿಚಾರಗಳನ್ನ ನಾನು ತಲುಪಿಸ್ತೀನಿ. ಇಟ್ಕೊಂಡು ಬ್ಯೂಟಿಷಿಯನ್ ಎಲ್ಲ ಸೇರಿ ಹೊಡಿತಾರೆ ಅಂತ ಅಂದ್ರೆ ನನ್ನ ಒಂದು ಪ್ರಾಣಕ್ಕೆ ಒಂದು ಕುತ್ತಿದೆ, ಹೌದಾ? ಯಾಕೆ ಅಂದ್ರೆ ಇವತ್ತು ಆಗದೆ ಇರ್ಬೋದು, ಅವರು ಸ್ಟೇಷನ್ ಅಲ್ಲಿ ಆಗದೆ ಇರ್ಬೋದು, ಒಂದು ಅಪಪ್ರಚಾರ ಮಾಡಿದ್ದಾರೆ, ಒಂದು ನ್ಯೂಸ್ ಗಳಿಗೆ ಹೋಗಿ ಅಪಪ್ರಚಾರ ಮಾಡಿದ್ದಾರೆ. ಈ ಒಂದು ಟೀಮ್ ಇಂದಾನೆ ನನಗೆ ಇನ್ನ ಮುಂದೆ ಯಾವುದೇ ತರ ನನ್ನ ಅಂಗಡಿಗೆ ಆಗಿರ್ಬೋದು, ನಮ್ಮ ಅಕಾಡೆಮಿಗೆ ಆಗಿರ್ಬೋದು, ನಮ್ಮ ಶಿವಮೊಗ್ಗದಲ್ಲಿ ಆಗಿರ್ಬೋದು, ಯಾವುದೇ ತರ ಬ್ಯಾಡ್ ಆಗಿ ಒಂದು ಕೆಟ್ಟದಾಗಿ ಬಂದ್ರೆ ನಂಗೆ ಇವರೇ ಕಾರಣ. ಯಾಕೆ ಅಂದ್ರೆ ಇಟ್ಕೊಂಡು ಹೊಡಿತೀನಿ ಅನ್ನೋಷ್ಟು ನಾನು ಕೆಟ್ಟದಾಗಿ ಏನು ಮಾಡಿಲ್ವಲ್ಲ. ಯಾವ ತರ ಇವಳು ಫೇಮಸ್ ಆಗಿದ್ದಾಳೆ, ಇದು ಒಂದು ಹುಡುಗಿ ಬಗ್ಗೆ ಇನ್ನೂ ಕೀಳಾಗಿ ಮಾತಾಡಿದಾರಲ್ವಾ? ಇದಕ್ಕೆ ಯಾವ ತರ ನ್ಯಾಯ ಕೊಡ್ತೀರಾ ಈ ಒಂದು ಸೊಸೈಟಿ? ದುಡಿತಾ ಇರೋ ಹೆಣ್ಮಕ್ಳು ಬಗ್ಗೆ ಒಂದು ದುಡ್ದು ಇಂಡಿಪೆಂಡೆಂಟ್ ಆಗಿ ಬದುಕೋದೇ ತಪ್ಪ ಹಂಗಾದ್ರೆ? ಇವ್ರು ಮಾತ್ರ ಬದುಕ್ಬೇಕು, ಮುಂದೆ ಬರೋಂತ ಪೀಳಿಗೆ ಏನ್ ಮಾಡ್ಬೇಕು? ನಂಗೆ ಇದಕ್ಕೆ ನ್ಯಾಯ ಬೇಕು. ನಂತರ ನ್ಯೂಸ್ ಚಾನಲ್ ಅವರು ನನಗೆ ಒಂದು ಚೂರು ಇನ್ಫಾರ್ಮ್ ಮಾಡದೆ, ಇವರು ಏನು ನಮ್ಗೆ ಒಂದು ಅಮೌಂಟ್ ನ ತಗೊಂಡಿದ್ದಾರೆ, ಇವರು ಸುಲಿಗೆ ಮಾಡಿದ್ದಾರೆ, ಸುಲಿಗೆ ಅಂತ ಹೇಳಿದ್ದಾರೆ ಅಲ್ವಾ? ಸುಲಿಗೆ ಅನ್ನೋದು ಯಾವ ತರ? ನಮ್ಮ ಒಂದು ಸ್ಟೂಡೆಂಟ್ ಯಾವುದೇ ತರ ಕಂಪ್ಲೇಂಟ್ ಕೊಟ್ಟಿಲ್ಲ, ಏನೂ ಆಗಿಲ್ಲ, ನನ್ನ ಮೇಲೆ ಈ ರೀತಿ ಆರೋಪ ಕೊಟ್ಟು ನನ್ನ ಒಂದು ಭವಿಷ್ಯನ ಹಾಳು ಮಾಡಿದ್ದಾರೆ ಇವರು ಜೀವನನ ಉದ್ಧಾರ ಮಾಡ್ಕೊಳಕೋಸ್ಕರ ಇನ್ನೊಂದು ಹೆಣ್ಣಿನ ಜೀವನನ ಎಷ್ಟು ಸರಿ ಹಾಳು ಮಾಡೋದು? ನ್ಯೂಸ್ ಚಾನಲ್ ಅವರು ಅಷ್ಟು ತಿಳಿದಿರೋಂಥವ್ರು, ಅಷ್ಟು ಎಜುಕೇಟೆಡ್ ಅಂತ ಆಗಿರೋರು, ಎಂತ ಇದು ಒಂದು ಏನೋ ಒಂದು ನ್ಯೂಸ್ ಕೊಟ್ರು, ಅವರ ಒಂದು ಪಬ್ಲಿಸಿಟಿಗೋಸ್ಕರ ಈ ರೀತಿ ಒಂದು ತಿಳಿಸದೆ, ಆ ಒಂದು ಹುಡುಗಿಗೆ ತಿಳಿಸದೆ ಯಾವ ರೀತಿ ಹಾಕ್ತಾರೆ ಅಂತ ನಂಗೆ ಒಂದು ಚೂರು ಸಹ ಗೊತ್ತಾಗ್ತಾ ಇಲ್ಲ. ಮೇನ್ ನನಗೆ ಇದಕ್ಕೊಂದು ನ್ಯಾಯ ಬೇಕು. ಈ ಒಂದು ವಿಡಿಯೋ ನೋಡ್ತಿರೋರು ನನ್ನ ಒಂದು ಇನ್ಸ್ಟಾ ಐಡಿಗೆ ಒಂದು ಕಮೆಂಟ್ ಮಾಡಿ, ಇದು ನ್ಯಾಯ ಸಿಗ್ಬೇಕು ಈ ಒಂದು ಟೀಮ್. ಯಾಕೆ ಅಂದ್ರೆ ಇದು ನನಗೆ ಅಂತ ಅಲ್ಲ, ಅವರು ಒಂದು ಪ್ಲಾನ್ ಆಗಿದ್ದಾರೆ. ಯಾರು ದುಡ್ಕೊಂಡು ತಿಂತಾ ಇದ್ದಾರೋ, ಯಾರು ತುಂಬಾ ಚೆನ್ನಾಗಿ ದುಡಿತಾ ಇದ್ದಾರೋ ಅಂತವ್ರ ಮೇಲೆ ಈಗ ನಮ್ಮ ಸ್ಟೂಡೆಂಟ್ಸ್ ಬಂದು ಕಂಪ್ಲೇಂಟ್ ತಗೊಂಡು ರಿಜಿಸ್ಟರ್ ಆಗಿ ನಾನೆಂತದು ಕಂಪ್ಲೇಂಟ್ ಅದು ನನ್ನ ಹೇಳ್ಕೊಂಡೋದಾಗ ಮಾತಾಡುವಂತದ್ದಲ್ವಾ?
ನನ್ನ ಒಂದು ಕರೆಸಿದ್ದಾರೆ, ವಿಚಾರಣೆಯನ್ನ ಕೇಳಿದ್ದಾರೆ. ಇಬ್ಬರಲ್ಲೂ ಏನಾಗಿದೆ, ನಿಮ್ಮ ಇಬ್ರು ಮಧ್ಯೆ ಎಂತ ಆಗಿದೆ ಏನು ಅಂತ ಎಲ್ಲ ಕೇಳಿದ್ದಾರೆ. ಇಲ್ಲಿ ನಾನು ಈ ಒಂದು ಕೇಸ್ನ ಇಲ್ಲ. ಯಾಕೆ ಅಂದ್ರೆ ಇನ್ ಲಾ ಪ್ರಕಾರನೇ ಈ ರೀತಿ ಪಾರ್ಲರ್ಗಳಲ್ಲಿ ಫಿಕ್ಸ್ಡ್ ರೇಟ್ ಇಲ್ಲ. ಯಾಕೆ ಅಂದ್ರೆ ಒಂದು ದೊಡ್ಡ ಸಲೂನ್ಗಳಲ್ಲಿ 1000 ರೂಪಾಯಿ ಇರ್ತದೆ ಹೇರ್ ಕಟ್. ನಮ್ಮ ಅಂತ ಒಂದು ನಾರ್ಮಲ್ ಸಲೂನ್ ಅಲ್ಲಿ 250 ಸ್ಟಾರ್ಟ್ ಆಗ್ತದೆ. ಇಲ್ಲೇ ಇವರು ಫಿಕ್ಸ್ಡ್ ರೇಟ್ ನ ಕೊಡದೇ ಇರೋರು ಈ ಒಂದು ಕೋರ್ಸ್ ಗಳಿಗೆ ಹೇಗೆ ಫಿಕ್ಸ್ಡ್ ಮಾಡ್ತಾರೆ? ಇವ್ರು ಮಾಡೋದಿದ್ರೆ ಎಲ್ಲರಿಗೂ ಹೋಗಿ ಮಾಡ್ಬೇಕಲ್ವಾ? ನನ್ನ ಒಬ್ಳೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ? ಯಾರು ದುಡುಕೊಂಡು ಒಳ್ಳೆ ಸಂಪಾದನೆ ಮಾಡ್ತಾ ಇದಾರೋ ಅವ್ರ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇವ್ರು ಹೇಳ್ತಾ ಇದಾರೆ ಪಬ್ಲಿಸಿಟಿ ಅಂತ ಹೇಳ್ತಿದಾರಲ್ವಾ? ಪಬ್ಲಿಸಿಟಿ ಇವ್ರು ಮಾಡ್ತಾ ಇರೋದ, ನನ್ನ ಹೆಸರು ಹೇಳ್ಕೊಂಡು ಚಾನಲ್ ಅವ್ರು ಮಾಡ್ತಾ ಇರೋದ? ಯಾರು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ? ದಯವಿಟ್ಟು ನಾನ್ ಯಾವತ್ತೂ ಈ ತರ ಸೋಷಿಯಲ್ ಮೀಡಿಯಾಗೆ ಬಂದಿಲ್ಲ. ನಮ್ಗೆ ಒಂದು ನ್ಯಾಯ ಅಂತ ಅಂದ್ರೆ ಈ ರೀತಿ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ನಾನು ಈ ರೀತಿ ನಮ್ಗೆ ಎಷ್ಟೇ ನೋವಿದ್ರು ನಾವು ಬಂದು ಕ್ಲಾಸಸ್ ನ ಮಾಡ್ತೀವಿ, ನಮ್ಮ ಜೀವನ ನಡಿಬೇಕು. ಹಾಗೆ ನಮ್ಮಿಂದ ಬೇರೆಯವ್ರಿಗೂ ಕೂಡ ಒಳ್ಳೇದಾಗ್ಲಿ. ಒಳ್ಳೇದು ಅಂತ ಅಂದ್ರೆ ನಮ್ಮಿಂದ ಎಜುಕೇಶನ್. ಎಷ್ಟೋ ಜನಕ್ಕೆ ಮೋಸ ಹೋಗ್ತಾ ಇದ್ದಾರೆ, ಕಣ್ಣೀರ್ ಇಡ್ತಾ ಇದ್ದಾರೆ. ಎಷ್ಟೋ ಜನ ಬಂದ್ ಹೇಳ್ಕೊಳಕ್ಕಾಗದೆ ಮನೇಲೆ ಕೊರಗ್ತಿದ್ದಾರೆ. ಎಷ್ಟೋ ಜನ ಐಟಮ್ ನ ಇಟ್ಕೊಂಡು ಕ್ಲಾಸಸ್ಸೇ ಮಾಡಿಲ್ಲ, ಆರ್ಡರ್ಗೆ ಹೋಗದೆ ಎಲ್ಲಾನು ಮಾಡ್ತಾ ಇದ್ದಾರೆ. ಅಂತವ್ರಿಗೆ ನಾವೊಂದು ಅಕಾಡೆಮಿನ ನಡೆಸ್ತಾ ಇದೀವಿ. ನಾವು 1 ಮಂತ್ ಮಾಡ್ತಾ ಇದೀವಿ, 15 ಡೇಸ್ ಮಾಡ್ತಾ ಇದೀವಿ, 8 ಡೇಸ್ ಮಾಡ್ತಾ ಇದೀವಿ. ಈ ರೀತಿ ಒಂದು ನಮ್ಮ ಮೇಲೆ ಆರೋಪಗಳು ಬರ್ತಾ ಇದೆ. ಇದಕ್ಕೊಂದು ನ್ಯಾಯ ನಂಗೆ ಒದಗಿಸ್ಲೇಬೇಕು. ಈ ತರ ನಾನು ವಿನಂತಿನ ಕೊಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಆಕ್ಷನ್ ನ ತಗೊಳ್ತಾ ಇದ್ದೀನಿ. ನಿಮ್ಮ ಒಂದು ಬೆಂಬಲ ನನಗೆ ಖಂಡಿತ ಬೇಕು. ನನ್ನ ಈ ಒಂದು ವಿಡಿಯೋಸ್ ನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಒಂದು ಕನ್ನಡದ ಹೆಮ್ಮೆಯ ಒಂದು ನ್ಯೂಸ್ ಚಾನೆಲ್ಗಳು ಬಂದು ಇವಾಗ ಅವ್ರ ಹತ್ರನೂ ಕೇಳಿದ್ದಾರೆ, ಆ ಒಂದು ನ್ಯೂಸ್ ನ ಅಪ್ಲೋಡ್ ನ ಮಾಡಿದ್ದಾರೆ. ನನ್ನ ಹತ್ರ ಬಂದು ಇಲ್ಲ ನಮ್ಮ ಕಡೆಯವ್ರ ಹತ್ರ ಇಲ್ಲ ನಮ್ಮ ಸ್ಟೂಡೆಂಟ್ ಹತ್ರ ವೆರಿಫೈನ ಮಾಡಿ 2 ಕಡೆ ಯಾವುದು ಕಡೆ ನ್ಯಾಯ ಇದೆ, ಇಲ್ಲ ಇದು ಆಗಿದ್ಯಾ ಇದು ಆಗಿಲ್ವಾ ಅನ್ನೋದನ್ನ ತಿಳಿಯದೆ, ಕಾಮನ್ ಸೆನ್ಸ್ ಇಲ್ಲದೆ ಅಪ್ಲೋಡ್ ಅನ್ನು ಮಾಡಿರೋ ನೀವು ಯಾಕೆ ಒಂದು ಹೆಣ್ಣಿನ ಜೀವನ ಹಾಳಾಗ್ತಾ ಇದೆ? ನಾವ್ ಈ ರೀತಿ ಒಂದು ಮಿಸ್ಟೇಕ್ ಆಗಿ ಇದು 1000 ಕೋಟಿ ಜನ ನೋಡೋ ಅಂತ ಒಂದು ನ್ಯೂಸ್ ಚಾನಲ್, ಹೆಮ್ಮೆಯ ಒಂದು ನ್ಯೂಸ್ ಚಾನಲ್, ಯಾಕೆ ಈ ತರ ಒಂದು ತಪ್ಪಾಗಿ ಮಾಡಿದೀರಾ? ಬಂದು ವೆರಿಫೈ ಮಾಡ್ಬೇಕಿತ್ತು. ನಾವಿವಾಗ ಸುಲಿಗೆ ಮಾಡಿದಾರ, ಯಾರನ್ನ ಸುಲಿಗೆ ಮಾಡಿದ್ದಾರೆ, ಅವ್ರು ಬಂದಿದಾರ, ಅವ್ರು ಕಂಪ್ಲೇಂಟ್ ಆಗಿದ್ಯಾ, ಏನ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಪೊಲೀಸ್ ಠಾಣೆಗೆ ಹೋದ ರಮ್ಯಾ ಅಂತ ಹಾಕಿರೋ ನೀವು ಎಂತಕ್ಕೆ, ಏನ್ ಪರ್ಪಸ್ಗೆ ಅಂತ ನೀವು ಹಾಕಿಲ್ಲ. ಇನ್ನೊಂದು, ನನಗೆ ಯಾವುದೇ ತರ ವೆರಿಫಿಕೇಶನ್ ಕೂಡ ಆಗಿಲ್ಲ. ನಮ್ಮಲ್ಲಿ ಯಾರೇ ಒಂದು ಸ್ಟೂಡೆಂಟ್ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. ನಂಗೆ ಇದಕ್ಕೊಂದು ನ್ಯಾಯನೂ ಬೇಕು, ನಿಮ್ ಕಡೆಯಿಂದ ಒಂದು ಪ್ರೂಫ್ ಕೂಡ ಬೇಕು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಒಂದು 4 ಜನ ಹೆಸರನ್ನ ನೀವು ಕೇಳಿ, ಅವ್ರು ಹೇಳಿರೋ 4 ಜನ ನನ್ನ ಹೆಸರನ್ನ ಹಾಳು ಮಾಡ್ಬೇಕು ಅಂತಾನೆ ಬಂದಿರೋ ಈ 4 ಜನನ್ನ ನೀವು ಪ್ರಮೋಟ್ ಮಾಡಿದ್ದೀರಾ. ಅವರು ಈ ರೀತಿ ಒಂದು ಕೋಟ್ಯಾಂತರ ಜನ ನೋಡುವಂತ ಚಾನಲ್ಗೆ ಹಾಕಿ ನನ್ನ ಒಂದು ರೆಪ್ಯುಟೇಷನ್ ಹಾಳು ಮಾಡಿದ್ದೀರಾ. ನಾವು ಮುಂದೆ ಹೇಗೆ ತಲೆ ಎತ್ಕೊಂಡು ನಾವು ತಿರುಗ್ಬೇಕು? ನಾವು ಯಾವುದೇ ತರ ಸೋಷಿಯಲ್ ಮೀಡಿಯಾದಿಂದ ನಾವು ತುಂಬಾ ಯಾವುದೇ ತರಹ ಒಂದು ತಪ್ಪು ಕೆಲಸ ಮಾಡದೆ, ತಪ್ಪು ಕೆಲಸ ಅಂದ್ರೆ ನಾವು ಎದುರುತ್ತೀವಿ, ಈ ರೀತಿ ಮಾತಾಡಬಾರ್ದು, ಈ ರೀತಿ ಅಂತ ಒಂದು ನ್ಯಾಯದ ಕಡೆ ಹೋಗುವಾಗ ನೀವ್ ಯಾಕೆ 2 ಕಡೆ ವೆರಿಫೈ ಮಾಡದೆ ಬರೀ ಅವರ ಒಂದು 4 ಜನದ ಮಾತು ಕೇಳಿ ನನ್ನ ವಿರುದ್ಧ ನೀವು ಯಾಕೆ ಈ ರೀತಿ ನೀವು ನಮ್ಮ ಹತ್ರ ಬಂದು ವೆರಿಫೈ ಮಾಡೋದು ಏನ್ ಬೇಡ. ಈಗ ಪೊಲೀಸ್ ಠಾಣೆಗೆ ಹೋಗಿದ್ದ ರಮ್ಯಾ ಅಂತ ಅನ್ನುವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಿಬ್ಬರ ಮಧ್ಯೆ ಏನು ವಾದ ಆಗಿದೆ, ಏನಿದು ನೆಕ್ಸ್ಟ್ ನಾವ್ ಯಾವ ತರ ಅಪ್ಲೋಡ್ ಮಾಡ್ಬೇಕು ಅಂತ ಪೊಲೀಸ್ ಠಾಣೆಗೆ ಹೋಗಿ ಕೇಳ್ಬೋದಿತ್ತಲ್ವಾ? ಅಲ್ಲಿ ಯಾವ ತರ ಆಗಿದೆ ಅನ್ನೋದು ಒಂದು ನಿಮಗೆ ಏನೂ ಗೊತ್ತಿಲ್ಲದೆ ಈ ರೀತಿ ಅವರು ನನ್ನ ಒಂದು ದುಡಿಮೆನ ಹಾಳು ಮಾಡ್ಬೇಕು, ನನ್ನ ಒಂದು ರೆಪ್ಯುಟೇಷನ್ ಹಾಳು ಮಾಡ್ಬೇಕು ಅಂತ ಕೂತಾಗ ನೀವು ಒಂದು ಕರ್ನಾಟಕದ ಹೆಮ್ಮೆಯ ಒಂದು ಚಾನಲ್ ಯಾವ ರೀತಿ ನೀವು ಆಕ್ಷನ್ ನ ತಗೊಂಡಿದ್ದೀರಾ? ನಂಗೆ ಇದಕ್ಕೊಂದು ಪ್ರೂವ್ ಬೇಕು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ನಮ್ಮ ನ್ಯೂಸ್ ಚಾನಲ್, ನೀವು ನನಗೆ ನಾನ್ ನಿಮ್ ಮೇಲೆ ನಾನು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ನನಗೆ ಯಾವ ತರ ಆಕ್ಷನ್ ನ ತಗೊಳ್ತೀವಿ ಅಂತ ನೀವು ನೆಕ್ಸ್ಟ್ ನೋಡಿ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ
ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.